ಈಗ ಹೇಗನ್ಸ್ತಿದೆ? ಪರವಾಗಿಲ್ಲ ಶ್ಯಾಮ, ಅಗರಬತ್ತಿ ಹೋಗಿ ಅನ್ಸುತ್ತೆ, ಆಗ್ಲೇ ಇಲ್ಲ. ಹಾಗೆ ಆಗಿರತ್ತೆ ಅನ್ಸುತ್ತೆ. ಒಟ್ನಲ್ಲಿ ಜಪ ನಿರ್ವಿಘ್ನವಾಗಿ ಪೂರ್ತಿ ಆಯ್ತಲ್ಲ, ಎಲ್ಲ ಕೃಷ್ಣನ್ ದಯೆ. ಹೇಯ್, ಕೃಷ್ಣನ ನೆನೆಸ್ಕೊಂಡ್ ಕೂಡ್ಲೆ ದರ್ಶನ ಕೊಟ್ಟ ನೋಡು, ಅಲ್ಲಿ ನೋಡು. ಹೇಗೂ ಕೃಷ್ಣನ ಹತ್ರ ಬಂದ್ವಿ ಅಲ್ವಾ, ಒಂದ್ ಒಳ್ಳೆ ಹಾಡು ಹೇಳು. ಈಗ್ಲಾ? ಪರವಾಗಿಲ್ಲ, ಹಾಡು ಶ್ಯಾಮ, ಪ್ಲೀಸ್, ನನ್ಗೋಸ್ಕರ ಹಾಡಲ್ವಾ? ಆಯ್ತು ರೀ, ಹಾಡ್ತೀನಿ. ಈಗ ಇವಳು ಹಾಡು ಹಾಡ್ತಾ ಇದ್ದಾಳೆ. ಇದನ್ನ ಫೋನಲ್ಲಿ ರೆಕಾರ್ಡ್ ಮಾಡಿ ತಕ್ಷಣ ವಸಂತಂಗೆ ತೋರಿಸ್ಬೇಕು. ಇಲ್ಲಿ ಆಕಾಶ ಆರತಿ ಪೂರ್ತಿ ಆಗೋದ್ರಲ್ಲಿ ವಸಂತ ಏನಾದರೂ ವಿಡಿಯೋ ನೋಡಿದ್ರೆ ಆರತಿ ಪೂರ್ತಿ ಆಗೋದ್ರೊಳಗೆ ಶ್ಯಾಮನ ಇಲ್ಲಿಂದನೇ ಕುತ್ತಿಗೆ ಹಿಡಿದು ಆಚೆ ತಳ್ತಾಳೆ. ಕೃಷ್ಣ ಒಂದು ನಿಮಿಷ ಮೇಡಮ್, ನೋಡ್ತೀನಿ. ಮಾನವ ಜೀವನ ಅನುಭವ ಸಾರಕ್ಕೆ ಕೃಷ್ಣ ಪರಮಾತ್ಮನೇ ಮೂರ್ತಿ ರೂಪವು. ಮಾನವ ಜೀವನ ಅನುಭವ ಸಾರಕ್ಕೆ ಕೃಷ್ಣ ಪರಮಾತ್ಮನೇ ಮೂರ್ತಿ ರೂಪವು. ಹೊರಡನು ಚಿಗುರಿಸು ಧೀರೋದಾತನು ವಾಸುದೇವನಲ್ಲಿ ಚಿತ್ತವನಿಟ್ಟು ಕೃಷ್ಣ ತತ್ವವೇ ಪ್ರೇಮ ತತ್ವವೆಂದು ಆರಾಧಿಪುದೇ ಆನಂದ ತತ್ವವು. ಮಾನವ ಜೀವನ ಅನುಭವ ಸಾರಕ್ಕೆ ಕೃಷ್ಣ ಪರಮಾತ್ಮನೇ ಮೂರ್ತಿ ರೂಪವು. ಏನಂತ ಗೊತ್ತಾಗ್ತಾ ಇಲ್ಲ ಮೇಡಮ್, ಮೆಕ್ಯಾನಿಕ್ ಬರ್ಬೇಕು. ಗೀತಾಚಾರ್ಯನ ನಾಮವ ಜಪಿಸಲು ಸಿದ್ಧಿಸುವುದು ಅಮರತ್ವ. ತುಂಟ ಕೃಷ್ಣನ ಲೀಲೆಯ ನೋಡಲು ಕಾಣುವುದಲ್ಲಿ ದೈವತ್ವ. ಬೆಣ್ಣೆ ಕಳ್ಳನ ಲೀಲೆಯ ಅರಿಯಲು ದೂರಾಗುವುದು ಅಜ್ಞಾನ. ವೇಣುಲೋಲದ ಮಹಿಮೆಯ ಅರಿವುದೇ ಎಲ್ಲವ ಮೀರಿದ ವಿಜ್ಞಾನ. ರಾಗವೇ ಒಂದು ಯೋಗವು, ಆಗಾನವೇ ಒಂದು ಮೋಕ್ಷವು. ಆ ಪರಮಾತ್ಮನಿಗೆ ಪ್ರಿಯವಾದವಳು ಅವಳೇ, ಔಷಧ ಗುಣವುಳ್ಳ ಕೃಷ್ಣ ತುಳಸಿ. ಗೌರಮ್ಮ ಅವರೇ, ಶ್ಯಾಮ, ಶ್ಯಾಮ,
ಕೆಳಗ್ ಬಿದ್ದವನಿಗೆ ಪ್ರಜ್ಞೆನೇ ಹೋಯ್ತಾ ಅಂತ ದೀಕ್ಷೆ ಭಗ್ನ ಆಯ್ತು. ಗೌರಮ್ಮ ಅವರೇ ನಿಂತ್ಕೊಳ್ಳಿ. ಗೌರಮ್ಮ ಅವರೇ ನಿಂತ್ಕೊಳ್ಳಿ. ಗೌರಮ್ಮ ನಿಂತ್ಕೊಳ್ಳಿ. ಗೌರಮ್ಮ ಅವರೇ ಬಿಡು ಬಿಡು ಶ್ಯಾಮ, ಕೊಡಿ. ಶ್ಯಾಮ, ಬಿಡು ಕೊಡಿ. ಯಾಕ್ ಬಂದ್ರಿ? ಯಾಕ್ ನನ್ನ ಹಾಡನ್ನ ರೆಕಾರ್ಡ್ ಮಾಡಿದ್ರಿ? ನಾನು ಹಾಡು ಆಡ್ತೀನಿ ಅನ್ನೋ ವಿಷಯನ ಅತ್ತೆಗೆ ಹೇಳ್ಬೇಕು ಅಂತ ರೆಕಾರ್ಡ್ ಮಾಡಿದ್ರಿ ಅಲ್ವಾ? ಹೇಳು. ಅದಕ್ಕೆ ರೆಕಾರ್ಡ್ ಮಾಡಿದ್ದಲ್ವಾ? ನಿನಗೆ ಹೇಳೋ ಅಗತ್ಯ ಇಲ್ಲ. ಇದೆ. ನನ್ನ ಹಾಡನ್ನ ರೆಕಾರ್ಡ್ ಮಾಡಿದ್ರಿಂದ ನನ್ಗೆ ಉತ್ತರ ಕೊಡ್ಬೇಕಾದ ಅಗತ್ಯ ನಿನ್ಗಿದೆ. ಮರ್ಯಾದೆಯಿಂದ ಆ ವಿಡಿಯೋ ಡಿಲೀಟ್ ಮಾಡಿ. ನಾನು ಮಾಡಲ್ಲ. ಮಾಡ್ಲೇಬೇಕು. ಮಾಡಲ್ಲ. ಮಾಡ್ಬೇಕು. ನಾನು ಮಾಡಲ್ಲ. ಬಿಡು ಶ್ಯಾಮ, ಶ್ಯಾಮ ಬಿಡು. ಡಿಲೀಟ್ ಮಾಡ್ಲೇಬೇಕು. ಶ್ಯಾಮ ರೀ ಬಿಡು. ಡಿಲೀಟ್ ಮಾಡು. ನಾನು ಮಾಡಲ್ಲ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಾನು ಮಾಡಲ್ಲ. ಮಾಡಲ್ಲ ಅಂದ್ರೆ ಮಾಡಲ್ಲ. ಬಿಡು. ತೆಗೆ. ಹಾವಿನ ಹುತ್ತ ಕೈ ಹಾಕಿ ನನ್ನ ಫೋನ್ನ ತೆಗಿ. ತೆಗಿ. ನಿನ್ನ ನಮ್ಮಮ್ಮನ್ ವಯಸ್ಸಾಗಿರೋ ನಿನ್ಗೆ ಹೊಡಿಬಾರ್ದು ಅಂತ ಸುಮ್ನೆ ಇದ್ದೀನಿ. ಇಷ್ಟು ವರ್ಷ ನಿನ್ ಮಗಳಿಗೆ ನನ್ ಕಾಲಿನ ಧಾರೆ ಎರ್ದೆ. ನನ್ ಕಲೆಯಿಂದ ನಿಮ್ ಮಗಳಿಗೆ ಹೆಸರು ಪ್ರಖ್ಯಾತಿ ಸಿಕ್ಕಿದೆ. ಆ ಕೃತಜ್ಞತೆ ಕೂಡ ಇಲ್ದೆ ನನ್ ಸಂಸಾರನ ಹಾಳ್ ಮಾಡಕ್ ನೋಡ್ತಿದ್ಯಾ? ನನ್ನನ್ನ ಆ ಮನೆಯಿಂದ ಹೊರಗಡೆ ಕಳ್ಸಕ್ ನೋಡ್ತಿದ್ಯಾ? ನಿನಗಿಂತ ನಾಯಿನೇ ವಾಸಿ. ಒಂದು ತುತ್ತು ಅನ್ನ ಕೊಟ್ರೆ ಅದು ಜೀವನ ಪೂರ್ತಿ ವಿಶ್ವಾಸ ತೋರಿಸುತ್ತೆ. ಕನಿಷ್ಠ ಬರೋ ಜನ್ಮದಲ್ಲಾದ್ರೂ ನಿಮ್ಮನ್ನ ನಾಯಿಯಾಗಿ ಹುಟ್ಸು ಅಂತ ನನ್ ಕೃಷ್ಣನ್ನ ಕೇಳ್ಕೋತೀನಿ. ಆ ಜನ್ಮದಲ್ಲಾದ್ರೂ ವಿಶ್ವಾಸ ಅಂದ್ರೆ ಏನು ಅಂತ ನಿನಗೆ ಗೊತ್ತಾಗ್ಲಿ. ನೋಡು, ಸ್ವಲ್ಪ ಹೊತ್ತಲ್ಲೇ ಆಕಾಶ ಆರತಿ ನಡೆಯುತ್ತೆ. ಮೃತ್ಯುಂಜಯ ದೀಕ್ಷೆ ಪೂರ್ತಿ ಆಗುತ್ತೆ. ಅದಾದ್ಮೇಲೆ ನಾನು ಹಾಡು ಹಾಡ್ತೀನಿ ಅನ್ನೋ ವಿಷಯನ ನೀನು ನನ್ನ ಅತ್ತೆ ಹತ್ರ ಹೇಳಿದ್ರು ಕೂಡ ನನಗೆ ಯಾವ ನಷ್ಟನೂ ಇಲ್ಲ. ನಿನ್ಗೆ ಉಪಯೋಗ ಇಲ್ಲ. ಇನ್ಮೇಲಾದ್ರೂ ಬುದ್ಧಿ ಬರ್ಲಿ.
ಅಖಿಲ್ 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 ಏನಾಯ್ತು ಅಖಿಲ್ 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 ಏನು ಅಂದ್ರೆ ಏನಕ್ಕ ಏನಾಯ್ತು ಇವ್ರಿಗೆ? ಏನೋ ಶ್ಯಾಮ ಮನೆಯಲ್ಲಿ ಅಖಂಡ ದೀಪ ಆರ್ ಹೋಯ್ತು. ಅತ್ತೆ ಭಯ ಪಡ್ತಿದ್ದಾರೆ. ಇಲ್ಲೇನಾಗ್ತಿದ್ಯೋ ನೋಡ್ಕೊಂಡ್ ಬಾ ಅಂತ ನನ್ನನ್ ಕಳ್ಸಿದ್ರು. ನಾನ್ ಬರೋಷ್ಟ್ರಲ್ಲಿ ಅಖಿಲ್ ಹೀಗ್ ಬಿದ್ದಿದ್ದ. ಏನು ಅಂದ್ರೆ ಏನು ಅಂದ್ರೆ ಅಖಿಲ್ ಹೇಳ್ರಿ. ಅಖಿಲ್ ಒಂದ್ ನಿಮಿಷ ಅಕ್ಕ, ಈಗ್ಲೇ ಬರ್ತೀನಿ. ಏನು ಅಂದ್ರೆ ಏನು ಅಂದ್ರೆ ಎದ್ದೇಳ್ರಿ, ಕಣ್ ಬಿಡಿ. ಅಖಿಲ್ ಏನು ಅಂದ್ರೆ ಅಖಿಲ್ ಅಯ್ಯೋ ರೀ, ಏನಾಯ್ತು ಅಖಿಲ್ಗೆ? ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿದ್ದಾನೆ ಮಾವ. ಬೆಳಗಿನಿಂದ ಉಪವಾಸ ದೀಕ್ಷೆಲಿದ್ನಲ್ಲ, ಬಹುಶಃ ಸುಸ್ತಾಗಿ ಬಿದ್ದೋಗಿರ್ತಾನೆ. ರೀ. ಕಂದ ಅಖಿಲ್, ಅಖಿಲ್ ಹ, ಅಖಿಲ್ ಅಯ್ಯೋ, ಈಗೇನ್ ಮಾಡೋದು ಮಾವ? ಆಕಾಶ ಆರತಿಗೆ ಟೈಮ್ ಆಗ್ತಿದೆ. ಆಕಾಶ ಆರತಿ ಮಾಡದೇ ಇದ್ರೆ ದೀಕ್ಷೆ ಪೂರ್ತಿ ಆಗಲ್ಲ. ಏನ್ ಮಾಡೋದು ಈಗ? ನೊಂದ್ಕೋಬೇಡಮ್ಮ, ದೀಕ್ಷೆ ಪೂರ್ತಿ ಮಾಡೋ ಭಾಗ್ಯ ಸದ್ಯಕ್ಕೆ ನಮ್ಗೆ ಇಲ್ಲ ಅನ್ಸುತ್ತೆ. ಫಸ್ಟ್ ಅಖಿಲ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಹಾ, ಏನು ಅಂದ್ರೆ ಪುರೋಹಿತ್ರೆ ಏನಂದ್ರೆ? ಸ್ವಲ್ಪ ಸಹಾಯ ಮಾಡಿ ಸ್ವಲ್ಪ ಹೆಲ್ಪ್ ಮಾಡಿ. ಸರಿ ಸರ್. ಪ್ಲೀಸ್. ಕಂದ ಅಖಿಲ್, ಅಖಿಲ್ ರೀ, ಸ್ವಲ್ಪ ಸಹಾಯ ಮಾಡಿ. ಬನ್ನಿ. ಬನ್ನಿ. ಏನು ಆ ಮೃತ್ಯುಂಜಯ ದೀಕ್ಷೆ ಪೂರ್ತಿ ಆದ್ರೆ ಗಂಡಾಂತರ ಹೋಗುತ್ತೆ ಅಂತ ಅನ್ಕೊಂಡೆ. ಅದು ಪೂರ್ತಿ ಆಗೋದ್ರಲ್ಲೇ ಯಾಕೆ ಹೀಗಾಯ್ತು? ಬೆಳಗ್ಗೆಯಿಂದ ಉಪವಾಸ ಮಾಡಿದ್ರಿಂದ, ರಾತ್ರಿಯೆಲ್ಲ ನಿದ್ರೆ ಇಲ್ಲದೆ ಪೂಜೆ ಮಾಡಿದ್ರಿಂದ ಸುಸ್ತಾಗಿ ಹೀಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ಅಂತ ಡಾಕ್ಟರ್ ಹೇಳಿದ್ರಲ್ಲ. ಇದ್ರ ಬಗ್ಗೆ ಇನ್ನೂ ಯೋಚನೆ ಮಾಡ್ತಾ ನೊಂದ್ಕೋಬೇಡ ವಸಂತ. ಹೌದತ್ತೆ, ಇನ್ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಒಂದ್ ರೀತಿಯಲ್ಲಿ ನಾವು ತುಂಬಾ ಅದೃಷ್ಟವಂತರು. ನಮ್ಮ ಅದೃಷ್ಟ ಚೆನ್ನಾಗಿರೋದ್ರಿಂದಾನೇ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದು ಹೋದ್ರೂ ಅಖಿಲ್ ತಲೆಗೆ ಯಾವ ಏಟು ಬಿದ್ದಿಲ್ಲ. ಅದೇ ತಲೆಗೆ ಏಟಾಗಿ ಬ್ಲಡ್ ಲಾಸ್ ಆಗಿದ್ದಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ಎಲ್ಲ ಕೃಷ್ಣನ್ ದಯೆ. ಆ ಕೃಷ್ಣ ಕಾಪಾಡಿದ್ದಕ್ಕೆ ಅಂಥದ್ದೇನು ಆಗದೆ ಇವರು ಕ್ಷೇಮವಾಗಿ ಮನೆಗೆ ತಿರುಗಿ ಬಂದಿದ್ದಾರೆ. ಅಖಿಲ್ ಕ್ಷೇಮವಾಗಿ ಮನೆಗ್ ಬಂದಿರೋದಕ್ಕೆ ಸಂತೋಷನೇ ಶ್ಯಾಮ. ಆದ್ರೆ ಮೃತ್ಯುಂಜಯ ದೀಕ್ಷೆ ಪೂರ್ತಿ ಆಗ್ಲಿಲ್ಲ ಅನ್ನೋದೇ ಅತ್ತೆಗಿರೋ ನೋವು. ಹೌದು, ಅದೇ ನನ್ನ ನೋವು. ಹೋಗ್ಲಿ, ಹೀಗಾಯ್ತು ಅಂತ ಅಪ್ಪಂಗಾದ್ರೂ ಹೇಳೋಣ ಅಂದ್ರೆ ಈಗ ಆ ಅವಕಾಶನೂ ಇಲ್ಲ. ಅಪ್ಪ ಆಗ್ಲೇ ದೀಕ್ಷೆ ತಗೊಂಡು ಹಿಮಾಲಯಕ್ಕೆ ಹೋದ್ರು. ದೀಕ್ಷೆ ಪೂರ್ತಿ ಆಗೋ ತನಕ ಅವರು ಯಾರ ಹತ್ರನೂ ಮಾತಾಡ್ದೆ ಮೌನವಾಗಿ ಜಪ ಮಾಡ್ತಾ ಇರ್ತಾರೆ. ಈಗೇನ್ ಮಾಡೋದು ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಮಮ್ಮಿ, ನನಗೇನು ಆಗಿಲ್ಲ ಅಲ್ವಾ? ನಾ ಆರಾಮಾಗೇ ಇದ್ದೀನಲ್ವಾ? ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ಧೈರ್ಯವಾಗಿರಿ. ಏನ್ ಧೈರ್ಯನೋ ಏನೋ, ನಿಮ್ ತಾತನೇ ಇಲ್ಲಿಗೆ ಬಂದು ಈ ಸಮಸ್ಯೆಗೆ ಪರಿಹಾರ ಹೇಳೋ ತನಕ ನನಗ್ ಧೈರ್ಯ ಬರಲ್ಲ.
ಅತ್ತೆ, ಏನಾಯ್ತು? ಯಾಕತ್ತೆ, ಯಾಕಿಷ್ಟ ಅಳ್ತಿದ್ದೀರಾ? ಅವ್ರಿಗೇನು ಆಗ್ಲಿಲ್ವಲ್ಲ? ಸದ್ಯಕ್ಕೇನು ಆಗಿಲ್ಲಮ್ಮ. ಭವಿಷ್ಯದಲ್ಲಿ ಏನು ಆಗಲ್ಲ ಅನ್ನೋ ನಂಬಿಕೆ ಏನು? ಅಪ್ಪನೇ ಹೇಳಿರೋ ಹಾಗೆ ಆಕಾಶ ಆರತಿ ಮಾಡಿ ಮೃತ್ಯುಂಜಯ ದೀಕ್ಷೆ ಪೂರ್ತಿ ಮಾಡೋಕ್ಕಾಗಿದ್ದಿದ್ರೆ ಹೀಗೆ ಪ್ರಾಣ ಭಯ ಇರ್ತಿರ್ಲಿಲ್ಲ. ಇದ್ದಕ್ಕಿದ್ದಾಗೆ ಆ ದೀಕ್ಷೆ ಹಾಗೆ ಭಗ್ನ ಆಗೋಯ್ತು. ಹೀಗಾಯ್ತು ಅಂತ ಅಪ್ಪಂಗಾದ್ರೂ ಹೇಳಿ ಏನ್ ಮಾಡೋಣ ಅಂತ ಕೇಳೋಣ ಅಂದ್ರೆ ಅಪ್ಪ ಬೇರೆ ದೀಕ್ಷೆ ತಗೊಂಡಿದ್ದಾರೆ. ಆ ದೀಕ್ಷೆ ಪೂರ್ತಿ ಆಗೋವರೆಗೂ ಅಪ್ಪನೋ ಯಾರ ಹತ್ರನೂ ಯಾವ ವಿಷಯನೂ ಮಾತಾಡಲ್ಲ. ಏನ್ ಮಾಡ್ಬೇಕು ನನಗೆ ಅರ್ಥ ಆಗ್ತಿಲ್ಲ. ಗಂಡಂತ್ರ ಯಾವ ರೂಪದಲ್ಲಿ ಯಾವ ಪಕ್ಕದಿಂದ ಬಂದ್ಬಿಡತ್ತೋ ಅಂತ ತುಂಬಾ ಭಯ ಆಗ್ತಿದ್ಯಮ್ಮ. ಅಷ್ಟ್ರಲ್ಲಿ ಅಖಿಲ್ಗೆ ಏನಾದ್ರೂ ನಡಿಬಾರದು ನಡೆದ್ ಬಿಟ್ರೆ ನಾನಂತೂ ಜೀವಂತವಾಗಿರಲ್ಲ ಅಮ್ಮ. ಮಾತಾಡ್ಬೇಡಿ ಅತ್ತೆ, ದಯವಿಟ್ಟು ಹಾಗೆ ಮಾತಾಡ್ಬೇಡಿ. ಅಖಿಲ್ ಅವ್ರಿಗೆ ಏನು ಆಗಲ್ಲ. ಅಖಿಲ್ ಅವ್ರಿಗೆ ಯಾವ ಗಂಡಾಂತರನೂ ಬರ್ದಿದ್ ಹಾಗೆ ಯಾವ ಅಪಾಯನೂ ಆಗ್ದಿದ್ ಹಾಗೆ ನಾನ್ ನೋಡ್ಕೋತೀನಿ. ಅಗತ್ಯ ಇದ್ರೆ ಅಖಿಲ್ ಅವ್ರ ಪ್ರಾಣಕ್ಕೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅಲ್ದೆ ಕೃಷ್ಣ ನಮ್ಗೆ ಅನ್ಯಾಯ ಮಾಡಲ್ಲ ಅತ್ತೆ, ಅನ್ಯಾಯ ಮಾಡಲ್ಲ. ಅಖಿಲ್ ಅವ್ರ ಹತ್ರಕ್ಕೆ ಯಾವ ಗಂಡಾಂತರ ಬರ್ದಿದ್ ಹಾಗೆ ನೋಡ್ಕೋತಾನೆ. ಕೃಷ್ಣನ್ ಕರುಣೆ ಕಣ್ಣು ಅಖಿಲ್ ಅವ್ರ ಮೇಲೆ ಇರೋ ತನಕ ಅಖಿಲ್ ಅವ್ರಿಗೆ ಯಾವ ಅಪಾಯ ಏನು ಮಾಡಲ್ಲ. ನೀವು ನಿಶ್ಚಿಂತೆಯಿಂದ ಇರಿ. ಕೃಷ್ಣ ಇದಾನಲ್ಲ, ಭಯ ಯಾಕೆ? ಆ ವಿಷಯನೇ ಯೋಚನೆ ಮಾಡ್ತಾ ಮನ್ಸನ್ನ ಹಾಳು ಮಾಡ್ಕೋಬೇಡಿ ಅತ್ತೆ. ಆಗ್ಲೇ ಹೊತ್ತಾಗಿದೆ, ಹೋಗಿ ಆರಾಮಾಗಿ ಮಲ್ಕೊಳ್ಳಿ. ಎದ್ದೇಳಿ ಅತ್ತೆ, ಎದ್ದೇಳಿ. ಏನಂದ್ರೆ ಕಾಫಿ. ರೀ, ಏನ್ರಿ ಹೀಗಿದ್ದೀರಾ? ಇನ್ನೂ ಸುಸ್ತು ಕಡಿಮೆ ಆಗಿಲ್ವಾ? ಸುಸ್ತು ಕಡಿಮೆ ಆಗಿದೆ ಶ್ಯಾಮ, ಆದ್ರೆ ಮನ್ಸೇ ಚೆನ್ನಾಗಿಲ್ಲ. ಮನ್ಸ್ ಚೆನ್ನಾಗಿಲ್ವಾ? ಯಾಕೆ? ಮೃತ್ಯುಂಜಯ ದೀಕ್ಷೆ ಭಗ್ನ ಆಗಿದ್ದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ರೀ? ಅಲ್ಲ ಶ್ಯಾಮ, ನಿನಗೆ ನೋವು ಕೊಡ್ತಿರೋದಕ್ಕೆ ಫೀಲ್ ಆಗ್ತಾ ಇದೆ ಅಷ್ಟೆ. ನೀವು ನನಗ್ ನೋವು ಕೊಡ್ತಾ ಇದ್ದೀರಾ? ಹೌದು, ನೋವು ಕೊಡ್ತಾ ಇದ್ದೀನಿ. ನೀನ್ ಸಿಂಗರ್ ಆಗಿ ಹುಟ್ಟಿದ್ದಕ್ಕೆ ನಿನಗೆ ಸಂತೋಷ ಅಲ್ವಾ? ಸಂತೋಷನೇ. ಕಲಾವಿದರಿಂದ ನನಗೆ ಗಂಡಾಂತರ ಇದೆ ಅಂತ ತಿಳಿದಾಗಿಂದ ನೀನ್ ಸಿಂಗರ್ ಆಗಿದ್ದಕ್ಕೆ ನೊಂದ್ಕೋತಿದ್ಯಾ ಅಲ್ವಾ? ನಿನ್ನಿಂದ ನನಗೆ ಯಾವ ಅಪಾಯ ಆಗುತ್ತೋ ಅಂತ ನೊಂದ್ಕೊಂಡು ಭಯ ಪಡ್ತಾ ದಿನ ಕಳೀತಿದ್ಯಾ ಅಲ್ವಾ? ಅಂದ್ರೆ ಒಂದು ರೀತಿಲಿ ನಿನ್ ನೋವಿಗೆ ನಾನೇ ಕಾರಣ ಅಲ್ವಾ? ನನ್ನ ಜಾತಕದಿಂದಾನೇ ಅಲ್ವಾ ನೀನ್ ಕಲಾವಿದೆ ಆಗಿದ್ದಕ್ಕೆ ನೊಂದ್ಕೋತಾ ಇರೋದು?
ಅದೇ ನನಗೆ ನೋವಾಗ್ತಿದೆ. ಯಾವ ಕಲಾವಿದೆಗಾದರೂ ಕಲೆ ಅನ್ನೋದು ಒಂದು ವರ. ಭಗವಂತ ನಿನಗೆ ವರವಾಗಿ ಕೊಟ್ಟಿರೋ ಆ ಕಲೆನ ನಾನು ನಿನಗೆ ಶಾಪ ಆಗಿ ಮಾಡಿದ್ದೀನಿ.